ಎಲ್ಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ SSLC ಎಕ್ಸಾಮ್ ಟು ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇದು ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರಿಸಲ್ಟ್ ಆದಷ್ಟು ಬೇಗನೆ ಬಿಡ್ತಾರೆ. ಕ್ಷಣಗಣದಲ್ಲೇ ರಿಸಲ್ಟ್ ಆದರೆ ಆರಂಭವಾಗಿದೆ. ಯಾವಾಗ ಬಿಡ್ತಾರೆ, ಟೈಮಿಂಗ್ಸು ಇವತ್ತೇ ಬಿಡ್ತಾರಾ ಅನ್ನೋದಾದ್ರೆ ಸಂಪೂರ್ಣ ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಬರುವಂಥ SSLC ಎಕ್ಸಾಮ್ 3 ಕೂಡ ನಾವು ಅದರ ಪಾಸಿಂಗ್ ಪ್ಯಾಕೇಜಸ್ ಆಯಿತು, ನೆಕ್ಸ್ಟು ಎಲ್ಲ ಒಂದು PUCಗೆ ಹೋದಾಗ ಯಾವ ಕೋರ್ಸ್ ಮಾಡಬೇಕಾಯಿತು, ಮತ್ತು ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಆದ್ರೆ ನಮ್ಮ ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ ಆದ್ರೆ ನಮ್ಮ ಈ ಒಂದು ಚಾನಲಿಂದ ಸಿಗ್ತಾ ಇರುತ್ತೆ. ನೋಡಿ, ಮೊದಲನೇದಾಗಿ ನಿಮ್ಮ ರಿಸಲ್ಟ್ ಎಲ್ಲಿ ಹೋಸ್ಟ್ ಆಗುತ್ತೆ, ಎಲ್ಲಿ ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ರೆ, ಈ ಒಂದು ವೆಬ್ಸೈಟ್ ಏನು ಓಪನ್ ಮಾಡ್ಕೊಂಡಿದ್ದೀನಿ ನಾನು, KResult.nic.in ಅಂತ. ಈ ಒಂದು ವೆಬ್ಸೈಟಲ್ಲಾದರೆ ನಿಮ್ಮ ರಿಸಲ್ಟ್ ಆದರೆ SSLC ಎಕ್ಸಾಮ್ 2 ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಆಗುತ್ತೆ. ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಆ ಲಿಂಕ್ ಆದರೆ ನಾನು ಖಂಡಿತ ನಿಮ್ಗೆ ಕೊಡ್ತೀನಿ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ನೆಕ್ಸ್ಟ್ 1-2 ಮಿನಿಟ್ಸಲ್ಲೇ ನಿಮಗೆ ರಿಸಲ್ಟ್ ಆದರೆ ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳಿ. ಖಂಡಿತ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಿಮಗೆ ರಿಸಲ್ಟ್ ಆದರೆ ಬಂದ್ಬಿಡುತ್ತೆ, ಚೆಕ್ ಮಾಡ್ಬೋದಾಗಿರುತ್ತೆ. ಈಗ ಮೊದಲನೇದಾಗಿ SSLC ಎಕ್ಸಾಮ್ ಕ್ಷಣಗಣನೆ ಆರಂಭ. ಯಾಕಂದರೆ ನಿಮ್ಮ ಒಂದು SSLC ಎಕ್ಸಾಮ್ದು ಮೌಲ್ಯಮಾಪನ ಫುಲ್ ಕಂಪ್ಲೀಟಾಗಿ ಆಗೋಗಿದೆ. ಆಲ್ರೆಡಿ ಇವಾಗ ಕಂಪ್ಲೀಟಾಗಿ ಆಗೋಗಿರೋದ್ರಿಂದ ಇವಾಗ ನಿಮಗೆ ಒಂದು ಸಾರಿ ರೀಚೆಕ್ ಅಂತ ಮಾಡ್ತಾರೆ, ಕರೆಕ್ಟಾಗಿದೆಯಾ ಎಲ್ಲ ಹುಡುಗರದು ಮಾರ್ಕ್ಸ್ ಎಂಟ್ರಿ ಮಾಡಿರೋದು ಅಂತಂದು ವೆಬ್ಸೈಟಲ್ಲಿ ಹಾಕಿ ಈಗ ಒಂದು ಓಪನ್ ಮಾಡಬೇಕು. ಈಗ ಒಂದು ನೋಟಿಫಿಕೇಶನ್ ಸಮೇತ ಬಿಡ್ತಾರೆ, ಯಾವಾಗ ರಿಸಲ್ಟ್ ಬರುತ್ತೆ, ನೆಕ್ಸ್ಟ್ SSLC ಎಕ್ಸಾಮ್ 3 ಟೈಮ್ ಟೇಬಲು ಅದೆಲ್ಲ ಬಿಡ್ತಾರೆ. ಅದಕ್ಕಿಂತ ಮುಂದೆ ನೀವು SSLC ಎಕ್ಸಾಮ್ 3ಗೆ ಓದಬೇಕಾಗಿದ್ದರೆ ಪಾಸಿಂಗ್ ಬೇಕಿಸಬೇಕು, ನನಗೆ ಪಾಸ್ ಆಗಬೇಕು ಅನ್ನೋಂಗಿದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ DM ಮಾಡಿ, ಯಾರು ಕಾಲ್ ಮಾಡೋಕ್ಕೆ ಹೋಗ್ಬಿಟ್ಟು ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಜಸ್ಟ್ SSLC ಪಾಸಿಂಗ್ ಪ್ಯಾಕೇಜ್ ಅಂತ DM ಮಾಡಿ, ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕಳಿಸ್ತೀನಿ. ಜಸ್ಟ್ 49 ರೂಪೀಸ್ ಇರುತ್ತೆ. ಎಲ್ಲೆಲ್ಲ ಖರ್ಚು ಮಾಡ್ತೀವಿ, ಜಸ್ಟ್ 49 ರೂಪೀಸ್. ಅದೇನು ಜಸ್ಟ್ 1 ವರ್ತ್ 2 ಚಿಪ್ಸ್ಗೆ ವ್ಯಾಲ್ಯೂ ಇರೋದು ಅಷ್ಟೇ. ಅದಕ್ಕೋಸ್ಕರನೇ ಎಲ್ಲರಿಗೂ SSLC ಎಕ್ಸಾಮ್ 3 ಕೂಡ ಒಳ್ಳೆಯದಾಗಲಿ. SSLC ಎಕ್ಸಾಮ್ ಕೂಡ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ವೀಡಿಯೋ ಮಾಡಿಕೊಡಿ ಅಂತಂದರೆ ಕಮೆಂಟಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ಹಾಕಿ, ನೆಕ್ಸ್ಟ್ ವೀಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೊಡ್ತೀನಿ. ರಿಸಲ್ಟ್ ಆದರೆ ಯಾವಾಗ ಬರ್ಬೋದು ಹೇಳೋಕ್ಕಾಗಲ್ಲ, ಆದಷ್ಟು ಬೇಗನೆ ರಿಸಲ್ಟ್ ಆದರೆ ಬಿಡ್ತಾರೆ 15 ಒಳಗಡೆ. ಯಾಕಂದರೆ ನೆಕ್ಸ್ಟ್ ಸಾಕಷ್ಟು ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಹಾಕಿರ್ತಾರೆ, ಕಾಪಿ ತರಿಸಿರ್ತಾರೆ, ಮತ್ತು ಎಕ್ಸಾಮ್ 3 ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ, ಮತ್ತು ಅದಕ್ಕೂ ಓದ್ಕೊಳ್ಳೋಕ್ಕೂ ಟೈಮ್ ಬೇಕು. ಅದಕ್ಕೆ ಆದಷ್ಟು ಬೇಗನೆ ರಿಸಲ್ಟ್ ಆದರೆ ಬಿಡ್ತಾರೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಗಾಯ್ಸ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.